ಏರಿಳಿತದಿಂದ ಈ ಸಂಸಾರ ಎನ್ನುವುದು ಪ್ರಪಂಚ ಅದು ನಿನ್ನ ಮಾಯೆ ಸ್ವರೂಪವೇ. ಆ ಗುಣಗಳ ಸಂಪರ್ಕ ನಿನ್ನಲ್ಲಿ ಇಲ್ಲದೆ ಇರುವುದರಿಂದ ನೀನು ಅದಕ್ಕೆ ಬದ್ಧನಾಗಿಲ್ಲ. ಆದರೆ ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಹೊಂದದೇ ಇರುವುದು ಮಾತ್ರ ನೀನು ಸಹ ಮಾಯಾ ಪ್ರಪಂಚಕ್ಕೆ ಅಧೀನ ಅಂತ ಭಾವಿಸಿ ಬಿಡುತ್ತಾರೆ. ಆದ್ರೆ ನಿನಗೆ ನಿನ್ನ ಅಧೀನ ಮಾಯೆ ಆದ್ದರಿಂದ ನಿನಗೆ ಆ ರೀತಿಯ ಬಂಧನ ಅಥವಾ ಮೋಹಾದಿಗಳು ಇಲ್ಲ. ಆ ರೀತಿಯ ಮೋಹ ಅನ್ನೋದು ಇಲ್ಲ ಅಂತ ಆದ ಮೇಲೆ ನಿನಗೆ ಉಳಿದ ಗುಣಗಳು ಸಹ ನಿನ್ನಲ್ಲಿ ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಮೋಹ ಲೋಭ ಯಾವುದು? ಲೋಭ ಮೋಹ ಅನ್ನೋದು ನಿನ್ನಲ್ಲಿ ಕಾಣದೇ ಇರುವಂತದ್ದು. ಎಲ್ಲಿ ಕಾಣುತ್ತೆ ಅದು ಅಂದರೆ ಯಾರು ಅಜ್ಞಾನಿಗಳು ಅವರನ್ನ ಸೂಚಿಸುವಂತಹ ಗುಣಗಳೇ ಹೊರತು ಅದು ನಿನ್ನನ್ನ ಸೂಚಿಸುವಂತಹ ಗುಣಗಳಲ್ಲ. ಅಂದ್ರೆ ಆ ಗುಣಗಳು ಎಲ್ಲಿ ಕಾಣುತ್ತೋ ಅವರೆಲ್ಲರೂ ಅದನ್ನ ನಿಶ್ಚಯವಾಗಿ ಹೇಳುತ್ತಾರೆ. ಆದ್ರೆ ನೀನು ಆದರೂ ಸಹ ಮನುಷ್ಯರ ಹಾಗೇನೆ ನೀನು ಅವತಾರ ಯಾಕೆ ಅಂದ್ರೆ ಧರ್ಮಕ್ಕೋಸ್ಕರ, ದುಷ್ಟರಿಂದ ಧರ್ಮವನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ದುಷ್ಟರ ಶಿಕ್ಷೆ ಮತ್ತು ಶಿಷ್ಟರ ರಕ್ಷೆ, ಇದು ನಿನ್ನ ಉದ್ದೇಶ. ನಾನೇನು ನಿನಗೆ ಶಿಕ್ಷೆ ಕೊಡ್ಲಿಲ್ವಲ್ಲಪ್ಪ ಅಂತಂದ್ರೆ ನೀನು ಕೊಟ್ಟಿದ್ದೆ ನನಗೆ ಅದು ಶಿಕ್ಷೆಯೇ. ಯಾಕೆ ಅಂದ್ರೆ ನೀನು ಕೊಡಕ್ಕೂ ಸಹ ನೀನು ಅರ್ಹನೆ ಆಗಿದೆಯಾ? ಯಾಕೆ ನೀನು ಜಗತ್ತಿಗೆ ಜಗಜ್ಜನಕ, ಮತ್ತೆ ಜಗತ್ತಿಗೆ ಜಗದ್ಗುರು ಹೌದು. ಜಗತ್ತನ್ನ ನಿಯಂತ್ರಿಸುವವನು ಸಹ ನೀನೆ. ಯಾರೂ ದಾಟಕ್ಕೆ ಅಸಾಧ್ಯವಾದಂತಹ ಕಾಲವೆನ್ನುವಂತಹ ದಂಡವನ್ನ ನೀನು ಹಿಡ್ಕೊಂಡಿದ್ದೀಯ. ನಿನಗೆ ಯಾವ ರೀತಿಯ ಶರೀರವನ್ನ ಧರಿಸಬೇಕು ಎನ್ನುವ ಇಚ್ಛೆ ಆಗುತ್ತೋ ಆ ರೀತಿಯ ಶರೀರವನ್ನು ಧರಿಸಿ ನಿನ್ನ ಭಕ್ತರ ಕಾಮನೆಗಳನ್ನ ಪೂರೈಸಣೆ ಮಾಡೋದಕ್ಕೋಸ್ಕರ ನೀನು ಉದ್ಯಕ್ತನಾಗ್ತೀಯ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ನಾನೇ ಜಗತ್ತ ಎನ್ನುವಂತಹ ಭಾವ ಇರುವ ಎಲ್ಲರ ಅಭಿಮಾನವನ್ನು ದುರಭಿಮಾನ ಮಾಡ್ತೀವಿ. ಮತ್ತೆ ನನ್ನಂತಹ ಅಜ್ಞಾನಿಗಳು ಅಂದ್ರೆ ನಾನೇ ದೇವತೆಗಳಿಗೆಲ್ಲ ಒಡೆಯ ಮೇಲೆ ತ್ರಿಲೋಕಕ್ಕೂ ನಾನೇ ಒಡೆಯ ಭಾವವನ್ನ ಇಟ್ಟುಕೊಂಡಂತಹ ನನ್ನಂಥವರು ತೊಂದರೆ ಉಂಟಾದ ಸಂದರ್ಭದಲ್ಲಿಯೂ ಸಹ, ಬಹಳ ಸಂಕಟದ ಪರಿಸ್ಥಿತಿಯಲ್ಲಿಯೂ ಸಹ ನಿರ್ಭಯನಾಗಿರುವಂತಹ ನಿನ್ನನ್ನು ನೋಡಿದ ಕೂಡಲೇ ಅವರು ತಮ್ಮ ಎಲ್ಲ ರೀತಿಯ ಮರವನ್ನೂ ಸಹ ಬಿಟ್ಟು ಗರ್ವರಹಿತರಾಗಿ ಸಜ್ಜನರ ಮಾರ್ಗವನ್ನ ಅನುಸರಿಸಿ ಬಿಡ್ತಾರೆ. ನೀನು ಹಾಗೆ ಅವರಿಗೆ ದುಷ್ಟರಿಗೆ ದಂಡನೆಯನ್ನು ಕೊಡೋದು ಸಹ ಅದು ಒಂದು ನಿನ್ನ ಲೀಲೆಯೇ. ಅದರಿಂದ ಅವರು ಸನ್ಮಾರ್ಗಕ್ಕೆ ಹೋಗ್ತಾರೆ. ಅದು ಅವರಿಗೆ ಶ್ರೇಯಸ್ಸೇ ಉಂಟು ಮಾಡುತ್ತೆ. ನಾನು ನನ್ನ ಐಶ್ವರ್ಯದಿಂದ ನಿನಗೆ ಅವಮಾನ ಮಾಡಿಬಿಟ್ಟಿದ್ದೇನೆ. ಐಶ್ವರ್ಯ ಮದ ಅದು. ಮತ್ತೆ ನಾನು ನಿನ್ನ ಪ್ರಭಾವ, ನಿನ್ನ ಶಕ್ತಿಯನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ. ಹಾಗಾಗಿ ಅತ್ಯಂತ ಮೂಢನಾದಂತಹ ನನ್ನ ಅಪರಾಧವನ್ನ ಕ್ಷಮಿಸಿಬಿಡು. ಅಷ್ಟೇ ಅಲ್ಲ, ಮತ್ತೆ ಈ ರೀತಿಯಾದಂತಹ ಬುದ್ಧಿ ನನಗೆ ಎಂದಿಗೂ ಸಹ ಬರದೇ ಇರಲಿ. ಈ ರೀತಿಯಾಗಿ ನಾನು ಅಜ್ಞಾನಕ್ಕೆ ಸಿಲುಕಿಕೊಳ್ಳುವಂತಹ ಸಂದರ್ಭ ಬರದೇ ಇರಲಿ. ಆ ರೀತಿಯಾಗಿ ನಿನ್ನ ಅವತಾರವಾಗಿರೋದೇ ಈ ಗೋಕುಲದಲ್ಲಿ ಅಥವಾ ಭೂಮಿಯಲ್ಲಿ ತಾವು ಮಾತ್ರ ಪೋಷಿಸಿಕೊಳ್ಳ, ಇನ್ನೊಬ್ಬರ ಬಗ್ಗೆ ಯಾವ ಗಮನವನ್ನು ಕೊಡದೆ ಭೂಮಿಗೆ ಭಾರವಾದಂತಹ ಸೇನಾಧಿಪತಿಗಳ ಅಂತಹ ರಾಜರ ಅಥವಾ ರಾಜಕೀಯದ ಜನರ ಆಶ್ರಯಕ್ಕೋಸ್ಕರ ಅಥವಾ ಅವರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಮತ್ತು ನಿನ್ನ ಪಾದ ಸೇವೆಯನ್ನು ಮಾಡುವಂತಹವರ ಬಗ್ಗೆ ಒಳ್ಳೆಯದನ್ನು ಉಂಟು ಮಾಡುವ ಸಲುವಾಗಿ ನಿನ್ನ ಅವತಾರ. ನಾನು ನಿನ್ನ ಸೇವಕರಲ್ಲಿ ಒಬ್ಬ, ಹಾಗಾಗಿ ನೀನು ನನ್ನ ಕ್ಷಮಿಸಲೇಬೇಕು ಅಂತ ಹೇಳಿ ಆತ ನನ್ನ ಎಲ್ಲ ರೀತಿಯಾಗಿಯೂ ಸಹ ಭಗವಂತ ಮತ್ತೆ ಎಲ್ಲರಲ್ಲಿಯೂ ಸಹ ಆತ್ಮ ಸ್ವರೂಪದಲ್ಲಿದೆಯಾ, ಪುರುಷೋತ್ತಮ ಎಲ್ಲರಲ್ಲಿಯೂ ಅಧವಾಗಿದೆಯಾ, ಅಂತರ್ಯಾಮಿಯಾಗಿ ಎದುಗಳಿಗೆ ಎಲ್ಲ ಒಡೆಯನಾಗಿ ಕೃಷ್ಣನೆಂಬ ಹೆಸರಿನಿಂದ ಇರುವಂತೆಗೆ. ಆದ್ರೆ ನೀನು ಕೃಷ್ಣನಾಗಿರೋದು ಸಹ ಯಾತಕ್ಕೆ ಅಂದ್ರೆ ನಿನ್ನನ್ನ ಆಶ್ರಯಿಸಿದವರ ಭಕ್ತರ ರಕ್ಷಣೆಗೋಸ್ಕರ ನೀನು ಈ ರೀತಿಯ ದೇಹವನ್ನು ಧರಿಸಿದೆಯಾ. ಕೇವಲ ಜ್ಞಾನ ಸ್ವರೂಪ ನೀನು. ಆ ಶರೀರವೂ ಸಹ ಉಳಿದವರ ಹಾಗೆ ಪಂಚಭೂತಗಳಿಂದ ಅನಂತವಾದಂತಹ ದೇಹವನ್ನು ಅಲ್ಲ. ನೋಡೋದಕ್ಕೆ ಹಾಗೆ ಕಾಣಬಹುದು, ಆದರೆ ಅದು ವಿಶುದ್ಧವಾದಂತಹ ಜ್ಞಾನವೆಂಬ ಶರೀರವೇ. ಅದು ಎಲ್ಲವೂ ನೀನೇ ಆಗಿದೆಯಾ, ಎಲ್ಲದಕ್ಕೂ ನೀನೇ ಕಾರಣ ಆಗಿದೆಯಾ, ಎಲ್ಲರಲ್ಲೂ ಸ್ವರೂಪದಲ್ಲಿ ನೆಲೆಸಿದೆಯಾ. ನಾನು ನನ್ನ ಯಜ್ಞವು ನಿಂತು ಹೋಯಿತು ಎನ್ನುವ ಒಂದೇ ಕಾರಣಕ್ಕೆ ಅತ್ಯಂತ ಕೋಪಗೊಂಡು ದುರಭಿಮಾನನಾದ ನಾನು ಗೋಕುಲವನ್ನು ನಾಶ ಮಾಡಿಬಿಡಬೇಕು ಎನ್ನುವ ಉದ್ದೇಶದಿಂದ
ಗಾಳಿಗಳಿಂದ ಅದಕ್ಕೆ ನಾನು ತೊಂದರೆಯನ್ನು ಕೊಟ್ಟೆ. ಈ ರೀತಿಯಾಗಿ ನಾನು ವ್ಯವಹಾರ ಮಾಡಿಬಿಟ್ಟೆ. ಆದರೆ ನೀನು ನನ್ನ ಗರ್ವವನ್ನ ನಾಶ ಮಾಡಿದೆ, ನನ್ನ ಪ್ರಯತ್ನವೂ ಸಹ ಫಲಿಸದ ಹಾಗೆ ಮಾಡಿದೆ. ಅಂತಹ ನಿನ್ನಿಂದ ನಾನು ಅನುಗ್ರಹವನ್ನೇ ಪಡೆದಿದ್ದೇನೆ. ಯಾಕೆಂದ್ರೆ ನನ್ನ ಗರ್ವ ಇಳಿಯೋದಿಕ್ಕೆ ಕಾರಣವಾಯಿತು. ಹಾಗಾಗಿ ಎಲ್ಲರಿಗೂ ಒಡೆಯನಾದ ಗುರುರೂಪನಾದ ನಿನ್ನನ್ನು ನಾನು ಶರಣು ಹೊಂತೇನೆ. ಹೀಗೆ ಸ್ತುತಿಸಿದ ಮೇಲೆ ಇದು ಯಾವಾಗ್ಲೂ ಆಗ್ತಾ ಇರೋದೆ ಅನ್ನೋದು ಅವನು ಪರಮಾತ್ಮನಿಗೂ ಗೊತ್ತೇ ಇರೋದು. ಅವುಗಳನ್ನಂತ ಹೇಳ್ತಾನೆ, ನೀನು ಐಶ್ವರ್ಯದಿಂದ ಬಹಳ ಮತ್ತನಾಗಿದ್ದೆ. ಹಾಗಾಗಿ ನಿನಗೆ ಒಂದು ಅನುಗ್ರಹ ಮಾಡೋಣ ಎನ್ನುವುದು ಸಹ ನನ್ನ ಉದ್ದೇಶವಿತ್ತು. ಅದಕ್ಕೋಸ್ಕರ ನಾನು ಯಜ್ಞವನ್ನ ಹಂಗ ಮಾಡಿದೆ. ಇದರಿಂದ ಆದ್ರೂ ನೀನು ನನ್ನನ್ನ ಯಾವಾಗಲೂ ಸಹ ಸ್ಮರಿಸುವಂತೆ ಆಗಲಿ. ನಿನ್ನ ಒಳ್ಳೆಯದಕ್ಕೆ ನಾನು ಈ ಕೆಲಸ ಮಾಡಿದ್ದೀನಿ. ಸಂಪತ್ತು, ಅಧಿಕಾರ ಈ ಎಲ್ಲವೂ ಬಂದ ತಕ್ಷಣ ಮನುಷ್ಯ ಕುರುಡನಾಗಿ ವ್ಯವಹಾರ ಮಾಡ್ತಾನೆ. ಅವನ ಮೇಲೆ ನಾನು ದಂಡವನ್ನು ಹಿಡಿದು ಕೂತಿದ್ದೀನಿ ಎನ್ನುವುದನ್ನ ಅವನು ಗಮನಿಸೋದಿಲ್ಲ. ಆದರೆ ನಾನು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೇನೋ ನಾನು ಅವರ ಐಶ್ವರ್ಯದಿಂದ ಅವರನ್ನ ಕೃಷ್ಣನನ್ನಾಗಿ ಮಾಡಿಬಿಡ್ತೇನೆ. ಇದು ನನ್ನ ಕ್ರಮ ಅಂತ ಹೇಳಿ ನೀನೀಗ ಒಳ್ಳೆದಾಗ್ಲಿ ನಿನಗೆ, ನಿನ್ನ ಸ್ವರ್ಗಕ್ಕೆ ಹೋಗು. ಮತ್ತೆ ನಾನೇನು ಹೇಳಿದ್ನೋ ಆಜ್ಞೆಯನ್ನ ಯಾವಾಗ್ಲೂ ಸಹ ನಡೆಸ್ತಾ ಇರೋ. ಗರ್ವ ಬರೋದಕ್ಕೆ ಅವಕಾಶ ಕೊಡಬೇಡ. ನಿನ್ನ ಎಲ್ಲರಿಗೂ ಸಹ ಬಹುವಚನದಲ್ಲಿ ಹೇಳಿರೋದು, ನಿಮ್ಮ ಅಧಿಕಾರಿಗಳಿಗೆ ಅಧಿಕಾರಕ್ಕೆ ತಕ್ಕ ಗರ್ವವನ್ನ ಬಿಟ್ಟು ಯೋಗ್ಯ ರೀತಿಯಲ್ಲಿ ಯಾವ ತಪ್ಪನ್ನು ಮಾಡದೆ ಅಧಿಕಾರವನ್ನು ಚಲಾಯಿಸ್ತಾ ಇರಿ ಅಂತ 3 ಲೋಕಗಳನ್ನು ಸಹ ನೀವೆಲ್ಲರೂ ನೋಡ್ಕೊಳ್ಳಿ ಸರಿಯಾಗಿ ಹೇಳಿ. ಮೇಲೆ ಆಗ ಸುರಭಿ ಬಂದು ಕೃಷ್ಣನ ನಮಸ್ಕಾರ ಮಾಡಿ ತಮ್ಮ ಗುಂಪಿನವರನ್ನು ಹೋಗುವ ಸಮೂಹದೊಡನೆ ಬಂದು ಆತನನ್ನ ಸಂಬೋಧನೆ ಮಾಡ್ತಾ ಹೇಳ್ತಾಳೆ, ನೀನು ಲೋಕಕ್ಕೆಲ್ಲ ಒಳ್ಳೆಯ ಅಂತಹ ನಿನ್ನಿಂದ ನಾವು ಇವತ್ತು ಅನಾಥರಾದೆವು. ಎಲ್ದಿದ್ರೆ ನಾವು ಈ ಇಂದ್ರನ ಇದರಿಂದ ಹೊರದಿಂದ ನಾವೆಲ್ಲರೂ ಅನಾಥರಾಗ್ಬಿಡ್ತಿದ್ವಿ ಇವತ್ತು. ಆದರೆ ನೀನು ಲೋಕಗಳನ್ನೆಲ್ಲ ರಕ್ಷಣೆ ಮಾಡುವಂತಹ ಜಗತ್ತಿದ್ರಿಂದ ನಾವೆಲ್ಲರೂ ಇವತ್ತು ಅನಾಥರಾದೆವು. ಅಂದ್ರೆ ನಮ್ಮನ್ನು ಗಮನಿಸುವಂತಹ ಒಬ್ಬ, ರಕ್ಷಣೆ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಎನ್ನುವುದರ ಅರಿವಾಯಿತು. ಹಾಗಾಗಿ ನೀನೇ ನಮಗೆ ಪರಮದೈವ, ಜಗತ್ತಿಗೆ ಒಡೆಯನಾದಂತಹ ನೀನೇ ಗೋವುಗಳಿಗೆ, ಬ್ರಾಹ್ಮಣರಿಗೆ, ದೇವತೆಗಳಿಗೆ ಮತ್ತು ಯಾವ ಸತ್ಯವಿರುತ್ತಾರೋ ಅವರೆಲ್ಲ ನೀನೇ ಇಂದ್ರನಾಗಿ ಬಿಡು. ಅವರೆಲ್ಲರ ಕ್ಷೇಮಕ್ಕೋಸ್ಕರ ನೀನೆ. ನಾವೆಲ್ಲ ಬ್ರಹ್ಮನಿಂದ ಪ್ರೇರಣೆ ತಗೊಂಡು ಬಂದಿದ್ದೇವೆ. ಹಾಗಾಗಿ ನಾವೆಲ್ಲ ನಿನ್ನನ್ನೇ ಇಂದ್ರನಂತೆ ನಾವು ಅಭಿಷೇಕ ಮಾಡ್ತೇವೆ. ನೀನು ಭೂಮಿಯ ಭಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರ ವಿಶ್ವಸ್ವರೂಪನಾದರೂ ಸಹ ಭೂಮಿಯ ಭಾರವನ್ನು ಕಡಿಮೆ ಮಾಡೋದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಸುರಭಿ ತನ್ನ ಹಾಲಿನಿಂದಲೇ ಅವನಿಗೆ ಅಭಿಷೇಕ ಮಾಡ್ತಾಳೆ. ಹಾಗೆಯೇ ದೇವ ಮಾತೃಕೆಯವರೆಲ್ಲರೂ ಸಹ ಹೇಳ್ತಾರೆ ಇಂದ್ರನಿಗೆ, ನೀನು ಸಹ ಇಲ್ಲಿ ನಿನ್ನ ಕಾರ್ಯವನ್ನು ಮಾಡು ಅಂತ. ಆಗ ಐರಾವತದ ಕಂಡಿನಿಂದ ಕರಲ್ಪಟ್ಟಂತ ಆಕಾಶಕ್ಕೆ ನೀರಿನಿಂದ ದೇವರ್ಷಿಗಳ ಜೊತೆ ಮಾಡಿಕೊಂಡು ಇಂದ್ರನು ಸಹ ಪರಮಾತ್ಮನನ್ನ ಅಭಿಷೇಕ ಮಾಡಿದ. ಅಷ್ಟೆಲ್ಲ ಗೋವಿಂದ ಎನ್ನುವ ಹೆಸರಿನಿಂದ ಆತನನ್ನ ಸಂಬೋಧನೆ ಮಾಡಿದ. ಆ ಸಂದರ್ಭದಲ್ಲಿ ಎಲ್ಲ ಬಂದಂತಹ ಎಲ್ಲರೂ ಇದೆಲ್ಲ ಗೊತ್ತಿದೆ, ಕುಣಿದ್ರು, ಎಲ್ಲರೂ ಆನಂದವನ್ನು ಪ್ರಕಟಪಡಿಸಿದರು. ಮತ್ತೆ ದೇವತೆಗಳಲ್ಲಿ ಪ್ರಧಾನರಾದಂತಹವರೆಲ್ಲರೂ ಸಹ ಆತನನ್ನ ಸ್ತುತಿಸಿದರು. ಅದ್ಭುತವಾದಂತಹ ಪುಷ್ಪಗಳ ಮಳೆಯಿಂದ ಆತನನ್ನ ಮುಚ್ಚಿಬಿಟ್ರು ಆನಂದದಿಂದ. 3 ಲೋಕಗಳು ಸಹ ಅತ್ಯಂತ ಆನಂದವನ್ನು ಪಟ್ಟವು. ಹಸುಗಳು ಭೂಮಿಯನ್ನ ತಮ್ಮ ಹಾಲಿನಿಂದ ನೆನೆಸಿಬಿಟ್ಟು ಎಲ್ಲ ಕೆಚ್ಚಲುಗಳಿಂದ ತಾನಾಗಿಯೇ ಹಾಲು ಸುರಿತಾ ಇದೆ. ಆ ಹಾಲು ಸುರಿದ ಭೂಮಿ ಆರ್ದ್ರತೆಯನ್ನು ಹೊಂದಿತು. ಆ ಸಂದರ್ಭದಲ್ಲಿ ನದಿಗಳು ಅನೇಕ ರೀತಿಯ ರಥಗಳಿಂದ, ಕೇವಲ ನೀರು ಮಾತ್ರ ಅಲ್ಲ, ಅನೇಕ ರೀತಿಯ ರಥಗಳ ಪ್ರವಾಹಗಳನ್ನು ನಡೆಸಿದವು. ಮರಗಳು ಸಹ ಮಧುರವಾದಂತಹ ಜೇನುಗಳಿಂದ ತುಂಬಿದ್ದು, ಔಷಧಿ ಸಸ್ಯಗಳು ಮುತ್ತದೇನೆ ಅವುಗಳು ಬೆಳೆದು ಎಲ್ಲರಿಗೂ ಸಹ ಆನಂದವನ್ನು ಕೊಟ್ಟು, ಗಿರಿಗಳು ಸಹ ತಮ್ಮಲ್ಲಿರುವಂತಹ ಮಣಿಗಳನ್ನ ಹೊರಹಾಕಿದವು. ಅಷ್ಟೇ ಅಲ್ಲ, ಕೃಷ್ಣನಿಗೆ ಈ ರೀತಿಯಾಗಿ ಗೋವಿಂದ ಎನ್ನುವಂತಹ ಹೆಸರು ಮಾಡಿ ಆತನನ್ನ ಗವಾಮಿಂದ್ರ ಅಂತ ಇವ್ರಿಗೆಲ್ಲ ಇವನೇ ಇಂದ್ರ ಎನ್ನುವ ರೀತಿಯಲ್ಲಿ ಅಭಿಷೇಕ ಮಾಡಿದ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಕ್ರೂರವಾದಂತಹ ಪ್ರಾಣಿಗಳು ಸಹ ತಮ್ಮ ಕ್ರೂರತೆಯನ್ನ ಬಿಟ್ಟು ಸ್ನೇಹದಿಂದ ವರ್ತಿಸೋದಕ್ಕೆ ತೊಡಗಿತ್ತು. ಹೀಗೆ ಗೋವಿಂದನಿಗೆ
ಪಡೆದು ತಮ್ಮ ಸ್ಥಾನಕ್ಕೆ ತೆರಳಿದರು. ಓಂ ನಮೋ ಭಗವತೆ ಶ್ರೀ ಸುಖವಾಚ. ಏಕಾದಶ್ಯಾಂ ನಿದ್ರಾಹಾರಃ ಸಮಾಭ್ಯರ್ಚ್ಯ ಸ್ನಾತುಂ ನಂದಸ್ತು ಕಾಲಿಂದ್ಯಾಃ ದ್ವಾದಶ್ಯಾಂ ಜಲಮಾವಿಶತ್. ಏಕಾದಶ್ಯಾಂ ನಿರಾಹಾರಃ ನಂದಃ ಜನಾರ್ದನಂ ಸಮಭ್ಯರ್ಚ್ಯ ದ್ವಾದಶ್ಯಾಂ ಸ್ನಾತುಂ ಕಾಲಿಂದ್ಯಾಃ ಜಲಂ ಆವಿಶತ್. ಏಕಾದಶಿಯ ದಿನ ನಿರಾಹಾರ ಉಪವಾಸದಿಂದ ಇದ್ದು ನಂದಃ ನಂದನು ಜನಾರ್ದನ ಸಮಭ್ಯರ್ಚ್ಯ ಪರಮಾತ್ಮನನ್ನ ಆರಾಧನೆ ಮಾಡಿ ದ್ವಾದಶಿ ತಿಥಿಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಕಾಲಿಂದ್ಯಾಹ ಜಲಮಾವಿಶತ್ ಕಾಲಿಂದ್ಯ ನೀರನ್ನ ಪ್ರವೇಶ ಮಾಡಿದ. ಅಂದ್ರೆ ರಾತ್ರಿಯೇ ಇಳಿದ ಅನ್ನೋದು ವಿಶೇಷ ಮುಂದೆ ಹೇಳ್ತಾರೆ. ಏಕಾದಶಿಯಲ್ಲಿ ನಿರಾಹಾರನಾಗಿ ಇದ್ದುಕೊಂಡು ಪರಮಾತ್ಮನನ್ನ ಪೂಜೆ ಮಾಡಿ ದ್ವಾದಶಿಯಂದು ಸ್ನಾನ ಮಾಡಿ ಪಾರಾಯಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ನಾನ ಮಾಡೋದಕ್ಕೋಸ್ಕರ ಅವನು ಯಮುನಾ ನದಿಯ ನೀರಿನಲ್ಲಿ ಇಳಿದ. ಆ ಮಧ್ಯರಾತ್ರಿಯೇ ಅವನು ಇಳಿದ. ಅದು ರಾಕ್ಷಸರ ಸಮಯ. ತಂ ಗೃಹೀತ್ವಾ ನಯದ್ಭೃತ್ಯಃ ವರುಣಸ್ಯ ಸುರೋಂತಿಕಂ ವಿಜ್ಞಾಯ ಸುರೀಂ ವೇಲಾಂ ಪ್ರವಿಷ್ಟಂ ಉದಕಂ ನಿಶಿ. ಆಸುರೀಂ ವೇಲಾಂ ಅವಿಜ್ಞಾಯ ನಿಶಿ ಉದಕಂ ಪ್ರವಿಷ್ಟಂ ತಂ ವರುಣಸ್ಯ ಭೃತ್ಯಃ ಅಸುರಃ ಗೃಹೀತ್ವಾ ಅಸುರಃ ಭೃತ್ಯಃ ಮತ್ತೆ ವರ್ಣಸ್ಯ ತಗೊಳ್ಳಿ. ವರ್ಣಸ್ಯ ಅಂತಿಕಂ ಆಸುರೇಂ ವೇಲಾಂ ಅದು ರಾಕ್ಷಸರ ಸಮಯ ಎನ್ನುವುದನ್ನು ಅವಿಜ್ಞಾಯ ತಿಳಿಯದೆ ನಿಶಿ ರಾತ್ರಿಯಲ್ಲಿಯೇ ಉದಕಂ ಪ್ರವಿಷ್ಟಂ ನೀರನ್ನ ಪ್ರವೇಶ ಮಾಡಿದಂತಹ ತಂ ಆನಂದನನ್ನ ವರ್ಣಸ್ಯ ಅಸುರಃ ವೃತ್ಯ ವರ್ಣನ ಒಬ್ಬ ರಾಕ್ಷಸನಾದ ಒಬ್ಬ ಸೇವಕನು ಗೃಹೀತ್ವ ಅವನನ್ನ ಹಿಡಿದುಕೊಂಡು ಹೋಗಿ ಅಂತಿಕಂ ವರುಣನ ಹತ್ತಿರ ಅನಯತ್ ಕರ್ಕೊಂಡು ಹೋದ. ಅದು ಆಸುರಿಯ ವೇಳೆ ಆವಾಗ ಅವರಿಗೆ ಮಾತ್ರ ನೀರನ್ನು ಎಳೆಯುವಂತಹ ಅಧಿಕಾರ. ಆದರೆ ಆ ವಿಷಯವನ್ನ ವಿಷಯ ಗೊತ್ತಿಲ್ಲದೆ ಅಂದ್ರೆ ಗೊತ್ತಿದ್ದು ಅಂತಾನು ಹೇಳ್ತಾರೆ, ಗೊತ್ತಿಲ್ಲದೆ ಅಂತಾನು ಹೇಳ್ತಾರೆ. ರಾತ್ರಿಯಲ್ಲಿಯೇ ನೀರಿಗೆ ಇಳಿದ ನಂದಗೋಪ. ಆಗ ವರುಣನ ಭೃತ್ಯನಾದ ಒಬ್ಬ ಅಸುರ ಅವನನ್ನ ಹಿಡಿದು ವರುಣನ ಬಳಿಗೆ ಏನಿದೆಯಂತೆ ಅಂದ್ರೆ ಶಾಸ್ತ್ರ ಏಕಾದಶಿ ಆದ್ಮೇಲೆ ಮಧ್ಯರಾತ್ರಿಯಲ್ಲಿಯೇ ದ್ವಾದಶಿ ಪ್ರವೇಶವಾದರೆ ಆಗಲೇ ಪಾರಣೆ ಮಾಡಬೇಕು ಅನ್ನುವಂಥದ್ದು ಇದೆಯಂತೆ ಶಾಸ್ತ್ರ. ಹಾಗಾಗಿ ಪಾರಣೆ ಮಾಡೋದಕ್ಕೋಸ್ಕರ ಸ್ನಾನ ಪೂಜೆ ಆಗ್ಬೇಕಲ್ಲ. ಹಾಗಾಗಿ ಅರುಣೋದಯವಾಗುವವರೆಗೂ ಸಹ ಕಾಯೋದು ಬಿಟ್ಟು ಆತ ನಂದ ರಾತ್ರಿಯಲ್ಲಿಯೇ ಸ್ನಾನಕ್ಕೆ ಹೋದ. ಈ ಶಾಸ್ತ್ರವನ್ನ ತಿಳಿದೇ ಇದ್ದವನು ಯಾರು ಅಂದ್ರೆ ವರುಣನ ಸೇವೆ. ಹಾಗಾಗಿ ಅವನು ಬಂದು ಕರ್ಕೊಂಡು ಹೋದ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ರೆ ಅದು ಅಸುರ ಕಾಲ ಎನ್ನುವುದು ನಂದನಿಗೆ ಗೊತ್ತಿರ್ಲಿಲ್ಲ ಅನ್ನೋದನ್ನ ನಾವು ಗಮನಿಸ್ಕೋಬೇಕಷ್ಟೆ. ಆಗ ಯಾವಾಗ ನಂದ ಕಾಣ್ಲಿಲ್ವೋ ಕೃಷ್ಣಸ್ತಂ ಅಪಶ್ಯಂತಹ ಕೃಷ್ಣ ರಾಮೇ ಗೋಪಕಾಃ ಭಗವಾನ್ ತದುಪಶ್ಯತ್ಯ ಇತರಂ ವರುಣಾಹೃತಂ ತದಂತಿಕಂ ಗತೋ ರಾಜನ್ ಸ್ವಾನಾಂ ಅಭಯದೋ ವಿಭುಃ. ತಂ ಅಪಶ್ಯಂತಹ ಗೋಪಕಾಃ ಕೃಷ್ಣ ರಾಮ ಇತಿ ಚುಕ್ರುಷುಃ ಭಗವಾನ್ ತದುಪಶ್ಯತ್ಯ ಭಗವಾನ್ ವರುಣಾಹೃತಂ ಪಿತರಂ ತದುಪಶ್ಯತ್ಯ ಬೇಡ ಭಗವಾನ್ ತದುಪಶ್ಯತ್ಯ ವರುಣಾಹೃತಂ ಪಿತರಂ ಜ್ಞಾತ್ವಾ ಅಂತ ಇಟ್ಕೊಳ್ಬೇಕು. ರಾಜನ್ ಸ್ವಾನಾಂ ಅಭಯದಃ ವಿಭುಃ ತದಂತಿಕಂ ಗತಃ. ತಮ್ಮ ಅಪಶ್ಯಂತಹ ನಂದ ಒಬ್ನೇ ಹೋಗಿರ್ಲಿಲ್ಲ, ಜೊತೆಗೆ ಒಂದಷ್ಟು ಜನ ಹೋಗಿದ್ರು ಭಕ್ತರು. ಆದ್ರೆ ನಂದ ಕಾಣ್ಲಿಲ್ಲ ಇದ್ದಕ್ಕಿದ್ದ ಹಾಗೆ. ಆಗ ಅವನ ಕಣ್ಣಿಗೆ ಕಾಣದೇ ಇದ್ದಾಗ ಗೋಪಾಲಕರೆಲ್ಲರೂ ಸಹ ಕೃಷ್ಣ ರಾಮ ಅಂತ ಚುಪ್ಪು ಎಲ್ಲ ದೇವರಾಗಿ ತಿರ್ಚ್ಕೊಂಡ್ರು ಕೃಷ್ಣ ರಾಮ ಅಂತ. ಭಗವಾನ್ ಪರಮಾತ್ಮನು ತದಪಶ್ರುತ್ಯ ಅವರ ಕೂಗಾಟವನ್ನು ಕೇಳಿ ಬಂದು ಅರುಣಾಹೃತಾಂ ಪಿತರಂ ವರ್ಣನಿಂದ ಅಥವಾ ವರ್ಣನ ಭೃತ್ಯನಿಂದ ಕರೆದೊಯ್ಯಲ್ಪಟ್ಟಂತಹ ತಂದೆಯ ವಿಷಯವನ್ನು ತಿಳಿದು ರಾಜನೇ ಪ್ರೇಕ್ಷಕ ಸಂಬೋಧನೆ ಸ್ವಾನಾಂ ಅಭಯದಃ ವಿಭುಃ ತನ್ನನ್ನೇ ರಕ್ಷಣಾ ಅಂತ ತಿಳಿದಂತಹ ತಮ್ಮವರಿಗೆ ಅಭಯವನ್ನ ಕೊಡ್ತಾ ಅಂದ್ರೆ ಯಾರು ಹೆದರಬೇಡಿ ಅಂತ ಹೇಳಿದಂತ ಮಹಾತ್ಮ ತದಂತಿಕಂ ವರುಣನ ಹತ್ತಿರ ಯಾವಾಗ ನಂದಗೋಪ ಕಾಣ್ಲಿಲ್ವಾ ಅವಾಗ ಗೋಪಾಲಕರೆಲ್ಲರೂ ಜೋರಾಗಿ ಕಿರ್ಚಿಕೊಂಡ್ರು. ಅದನ್ನ ಕೇಳಿದಂತಹ ಕೃಷ್ಣ ಬಂದು ತಂದೆಯನ್ನ ವರುಣ ಅಪಹರಿಸಿದಾನೆ ಎನ್ನುವುದನ್ನು ತಿಳಿದು ತನ್ನವರಿಗೆಲ್ಲ ಅಭಯವನ್ನ ಕೊಟ್ಟು ಪರಮಾತ್ಮ ವರುಣನ ಹತ್ತಿರ
ವೇಕ್ಷ ಋಷಿಕೇಶಂ ಲೋಕಪಾಲ ಸಪರ್ಯಯ ಮಹತ್ಯಾ ಪೂಜಯಿತ್ವಾ ತತ್ತರ್ಷಣ ಮಹೋತ್ಸವಃ. ಋಷಿಕೇಶಂ ಪ್ರಾಪ್ತಂ ವೇಕ್ಷ್ಯ ಲೋಕಪಾಲಃ ತತ್ತರ್ಷಣ ಮಹೋತ್ಸವಃ ಮಹತ್ಯಾ ಸಪರ್ಯಯ ಪೂಜಯಿತ್ವಾ. ಋಷಿಕೇಶಂ ಅಂದ್ರೆ ಎಲ್ಲ ಇಂದ್ರಿಯಗಳಿಗೂ ಸಹ ಒಡೆಯ ಕೃಷ್ಣನು ಪ್ರಾಪ್ತಂ ಬಂದಿರುವುದನ್ನು ವೀಕ್ಷ್ಯ ನೋಡಿ ಲೋಕಪಾಲ ಲೋಕಪಾಲಕನಾದ ದಿಕ್ಪಾಲಕನಾದಂತಹ ಅವನನ್ನು ತದ್ದರ್ಶನ ಮಹೋತ್ಸವ ಅವನನ್ನು ನೋಡಿದಂತಹ ಆನಂದವನ್ನ ಮನಸ್ಸಿನಲ್ಲಿ ಅನುಭವಿಸ್ತಾ ಮಹತ್ಯಾ ಸಪರ್ಯಯ ಬಹಳ ಉತ್ತಮವಾದಂತಹ ಪೂಜೆಯಿಂದ ಅವನನ್ನು ಪೂಜೆಯಿತ್ವಾ ಆರಾಧಿಸಿ ಸೇರಿದ. ಪರಮಾತ್ಮನೇ ತನ್ನ ಲೋಕಕ್ಕೆ ಬಂದಿರೋದನ್ನು ನೋಡಿ ಬಹಳ ಆನಂದವಾಗ್ತಿತ್ತು ಲೋಕಪಾಲಕನಿಗೆ. ಅವನನ್ನು ನೋಡಿ ಆನಂದದಿಂದ ಕೂಡಿ ಆತನ ಬಹಳ ಉತ್ತಮ ರೀತಿಯಲ್ಲಿ ಪೂಜೆ ಮಾಡಿ ಹೇಳ್ತಾನೆ. ವರ್ಣೋವಾಚ ಅದ್ಯ ಮೇ ನಿವೃತೋ ದೇಹಃ ಅದ್ಯೈವಾರ್ಥಃ ಅಧಿಗತಃ ಪ್ರಭೋ ತ್ವತ್ಪಾದಭಾಜಃ ಭಗವಾನ್ ಅವಾಪುಃ ಪರಮಾತ್ಮನಃ. ಅದ್ಯ ಮೇ ದೇಹಃ ನಿವೃತಃ ಅದ್ಯ ಏವ ಪ್ರಭೋ ಅರ್ಥಃ ಅಧಿಗತಃ ಭಗವನ್ ತ್ವತ್ಪಾದಭಾಜಃ ಅಧ್ವನಃ ಪಾರಂ ಅವಾಪು. ಬಹಳ ಸಂತೋಷವಾಗುತ್ತೆ. ಅವನು ಹೇಳ್ತಾನೆ ಅದ್ಯ ಇಂದು ಮೇ ದೇಹ ನನ್ನ ದೇಹವೋ ನಿವೃತಃ ಅಂದ್ರೆ ನನ್ನ ದೇಹ ಪೂರ್ಣವಾದ ಸಾಫಲ್ಯವನ್ನು ಪಡೆದು ಬಿಡ್ತು. ನನ್ನ ದೇಹ ಇದ್ದಿದ್ದಕ್ಕೆ ಅದು ಇವತ್ತು ಸಫಲತೆಯನ್ನು ಹೊಂದಿಬಿಡ್ತು. ಯಾಕೆಂದ್ರೆ ನನ್ನ ಜನ್ಮ ಅತ್ಯಂತ ಪರಿಪೂರ್ಣವಾದಂತಹ ಜನ್ಮವಾಗಿ ಆಯ್ತು. ಎಲ್ಲ ಅದ್ಯೈವ ಹಿಂದೆ ನಾನು ಪ್ರಭೋ ಪರಮಾತ್ಮನೇ ಅರ್ಥ ಅಧಿಗತ ಪುರುಷಾರ್ಥ ಅನ್ನೋದು ಏನಿದೆಯೋ ಅದೆಲ್ಲವೂ ಸಹ ನನಗೆ ಸಿಕ್ಕಿಬಿಡ್ತು. ಭಗವನ್ ಪೂಜ್ಯನೇ ತ್ವತ್ಪಾದಭಾಜ ನಿನ್ನ ಪಾದವನ್ನು ಭಜಿಸುವಂತವರು ಅಧ್ವನಃ ಪಾರಂ ಅವು ಈ ಸಂಸಾರ ಮಾರ್ಗವನ್ನ ದಾಟಿ ಬಿಡ್ತಾರೆ ಅಂದ್ರೆ ಮೋಕ್ಷವನ್ನು ಹೊಂದ್ತಾರೆ. ನನ್ನ ದೇಹ ಇವತ್ತು ಸಫಲತೆಯನ್ನು ಪಡೆದು ಈ ದಿನವೇ ನನಗೆಲ್ಲ ಪುರುಷಾರ್ಥಗಳು ಸಹ ಸಿಕ್ಕಿಬಿಡ್ತು. ಯಾಕೆ ಪರಮಾತ್ಮ ನಿನ್ನ ಪಾದವನ್ನ ಆಶ್ರಯಿಸಿದವರು ಸಂಸಾರ ಮಾರ್ಗವನ್ನ ಬಹಳ ದಾಟಿ ಬಿಡ್ತಾರೆ. ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೆ ಯತ್ರ ಶ್ರೂಯತೆ ಮಾಯಾ ಲೋಕ ಸೃಷ್ಟಿ ವಿಕಲ್ಪನಾ. ಭಗವತೆ ಬ್ರಹ್ಮಣೇ ಪರಮಾತ್ಮನೆ ಯತ್ರ ಲೋಕ ಸೃಷ್ಟಿ ವಿಕಲ್ಪನಾ ಮಾಯಾ ನ ಶ್ರೂಯತೆ ತುಭ್ಯಂ ನಮಃ. ಭಗವತೆ ಭಗವಂತನಾದ ಬ್ರಹ್ಮಣೇ ಪರಬ್ರಹ್ಮ ವಸ್ತುವಾದ ಪರಮಾತ್ಮನೇ ಪರಮಾತ್ಮನಾದ ಅಂದ್ರೆ ಪರಬ್ರಹ್ಮ ಸ್ವರೂಪನೂ ನೀನೆ. ಎಲ್ಲ ರೀತಿಯ ಐಶ್ವರ್ಯಗಳು ಅಂದ್ರ ಷಡೈಶ್ವರ್ಯಗಳಿಂದ ಅವನು ನೀನೆ. ಮತ್ತೆ ಎಲ್ಲರಲ್ಲಿಯೂ ಆತ್ಮ ಸ್ವರೂಪದಲ್ಲಿ ಯೋಗಿಗಳಿಗೆಲ್ಲ ಬಹಳ ಪ್ರೀತಿ ಪಾತ್ರನಾದಂತಹ ಪರಮಾತ್ಮನು ನೀನೆ. ಎಲ್ಲ ರೂಪದಲ್ಲಿಯೂ ನೀನೇ ಇದೆಯಾ. ಯತ್ರ ಯಾವ ನಿನ್ನ ವಿಷಯದಲ್ಲಿ ಲೋಕ ಸೃಷ್ಟಿ ವಿಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡುವುದಕ್ಕೆ ಯಾವುದು ವಿಕಲ್ಪಗಳು ಇವೆಯೋ ಯಾವುದು ಗುಣಗಳು ಅಥವಾ ಮಾಯೆ ಅಂತಹ ಮಾಯೆಯು ನ ಶ್ರೂಯತೆ ಕೇಳಿಸೋದೇ ಇಲ್ಲವೋ ಅಂತಹ ತುಭ್ಯಂ ನಿನಗೆ ನಮ್ಮ ಲೋಕಗಳನ್ನ ಸೃಷ್ಟಿಸುವಾಗ ಮಾಯೆ ಎನ್ನುವುದು ಕೆಲಸ ಮಾಡುತ್ತೆ. ಆದರೆ ಅದು ನಿನಗೆ ಮಾತ್ರ ಆ ಮಾಯೆ ಸಂಬಂಧಪಡೋದಿಲ್ಲ ಹೀಗೆ ಅಂತ ವೇದಗಳೇ ಹೇಳ್ತಾ ಇವೆ. ಅಂತ ಭಗವಂತನಾದ ಪರಬ್ರಹ್ಮ ಸ್ವರೂಪನಾದ ಯೋಗಿಗಳಿಗೆ ಅತ್ಯಂತ ಧ್ಯೇಯ ವಸ್ತುನಾದಂತಹ ನಿನಗೆ ನಮಃ. ಅಜಾನತ ಮಾಮಕೇನ ಮೂಢೇನ ಕಾರ್ಯವೇದಿನ ಅನೀತೋಯಂ ತವ ಪಿತಾ ಭಗವಾನ್ ಶಂತಮರ್ಹತಿ. ಅಜಾನತ ಮಾಮಕೇನ ಕಾರ್ಯವೇದಿನ ಮೂಢೇನ ಅಯಂ ತವ ಪಿತಾ ಆನೇತಃ ತತ್ ಭವಾನ್ ಕ್ಷಂತುಂ ಅರ್ಹತಿ. ಅಜಾನತ ತಿಳಿಯದೆ, ಯಾವುದು ತಿಳಿಯದೆ ಅಂದ್ರೆ ಅದೇ ಶಾಸ್ತ್ರದ ವಿಷಯ ಇಲ್ಲ, ಆ ವಿಷಯ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಮಾಮಕೇನ ನನಗೆ ಸಂಬಂಧಪಟ್ಟಂತಹ ಅಕಾರ್ಯ ವೇದಿನ ಏನ್ ಮಾಡಬೇಕು ಎನ್ನುವುದನ್ನ ಸರಿಯಾಗಿ ತಿಳಿಯದೆ ಇರುವಂತಹ ಮೂರ್ಖನಾದ ನನ್ನ ಸೇವಕಂದ ಅಯಂ ತವ ಪಿತಾ ಅನೇಕಃ ನಿನ್ನ ಈ ತಂದೆಯು ಇಲ್ಲಿಗೆ ತರಲ್ಪಟ್ಟನು ಅಂದ್ರೆ ಅವನನ್ನ ಇನ್ನು ತರ್ಸ್ಕೊಂಡ್ ಬಂದ್ಬಿಟ್ಟ. ತದ್ ಭವಾನ್ ಶಂತಮರ್ಹತಿ ನೀನು ಅದನ್ನ ನೀನು ಕ್ಷಮಿಸಬೇಕು. ಅದು ಆದಂತಹ ಅಪರಾಧವನ್ನ ನೀನೇ ಕ್ಷಮಿಸಬೇಕು. ಗೊತ್ತಾಗಿಲ್ಲ ನನ್ನ
ಚೇತನಿಗೆ ಈ ವಿಷಯ ಗೊತ್ತಿಲ್ಲ, ಶಾಸ್ತ್ರವಿಧಿ ಹಾಗಿದೆ ಅನ್ನೋದು, ಆ ಆಸರಿ ಬೇರೆ ಅನ್ನೋದು ಮಾತ್ರ ಇಟ್ಕೊಂಡು ಅವನು ಏನ್ ಮಾಡ್ದ, ನಿನ್ನ ತಂದೆಯನ್ನ ಬಂಧಿಸಿ ಕರ್ಕೊಂಡು ಬಂದ್ಬಿಟ್ಟ. ಅವನು ಮಾಡಿದಂತಹ ತಪ್ಪನ್ನ ನೀನು ಕ್ಷಮಿಸಿ ಬಿಡು. ಎಲ್ಲ ಮಮಾಪಿ ಅನುಗ್ರಹಂ ಕೃಷ್ಣ ಕರ್ತುಮರ್ಹಸ್ಯ ಅಶೇಷ ದೃಕ್ ಗೋವಿಂದ ನೀತಾಮೇಶ ಪಿತಾತೆ ಪಿತೃವತ್ಸಲ. ಕೃಷ್ಣ ಅಶೇಷ ದೃಕ್ ಮಮಾಪಿ ಅನುಗ್ರಹಂ ಕರ್ತುಂ ಅರ್ಹಸಿ ಪಿತೃವತ್ಸಲ ಗೋವಿಂದ ಏಷಃ ತೇ ಪಿತಾ ನೀಯತಾಂ. ಕೃಷ್ಣ ಪರಮಾತ್ಮನೇ ಅಶೇಷ ದೃಕ್, ಎಲ್ಲವನ್ನೂ ಸಹ ತಿಳಿದವನೇ, ಎಲ್ಲವನ್ನೂ ಸಹ ಬಲ್ಲವನೇ, ನೋಡುವವನೇ. ಮಮಾಪಿ ನನ್ನ ವಿಷಯದಲ್ಲಿಯೂ ಸಹ ಅನುಗ್ರಹ ಮಾಡಿ, ಅನುಗ್ರಹವನ್ನ ನೀನು ಮಾಡಬೇಕು. ಪಿತೃವತ್ಸಲ ತಂದೆಯ ಬಗ್ಗೆ ಬಹಳ ಆದರವಿರುವಂತಹ ಗೋವಿಂದ ಗೋವಿಂದನೇ ಏಷಪ್ತೇ ಪಿತಾ ನೀತ, ನಿನ್ನ ತಂದೆಯನ್ನು ನೀನು ಕರೆದುಕೊಂಡು ಹೋಗುವುದು. ಇಲ್ಲಿ ತಾನೇ ತಂದೆ ಕರೆದುಕೊಂಡು ಹೋಗ್ಬೋದು. ತಂದೆಯ ಅಂದ್ರೆ ಸರ್ವಜ್ಞಾನೇನು, ಎಲ್ಲವೂ ನಿನಗೆ ಗೊತ್ತಿರುತ್ತೆ, ಹಾಗಾಗಿ ನನ್ನನ್ನ ನೀನು ಅನುಗ್ರಹಿಸಿಬಿಡು. ತಂದೆಯ ಬಗ್ಗೆ ಬಹಳ ಪ್ರೀತಿ ಇಟ್ಟವನು ನೀನು, ಹಾಗಾಗಿ ಇಲ್ಲ ತಾನೇ ನಿನ್ನ ತಂದೆ ಅವನನ್ನ ಕರೆದುಕೊಂಡು ಹೋಗ್ಬೋದು ಅಂತ ಹೀಗೆ ಹೇಳಿದ ಮೇಲೆ ಶುಕ್ರು ಮುಂದಿನ ಕಥೆಯನ್ನು ಮುಂದುವರಿಸ್ತಾರೆ. ಏವಂ ಪ್ರಸಾದಿತ ಕೃಷ್ಣ ಭಗವಾನೇಶ್ವರೇಶ್ವರ ಆದಾಯ ಅಗಾತ್ ಸ್ವಪಿತರಂ ಬಂಧೂನಾಂಚ ಅವಹತ್ ಮುಧಂ. ಏವಂ ಭಗವಾನ್ ಈಶ್ವರೇಶ್ವರಃ ಕೃಷ್ಣಃ ಪ್ರಸಾದಿತಃ ಕೃಷ್ಣಃ ಬಂಧೂನಾಂ ಸ್ವಪಿತರಂ ಆದಾಯ ಅಗಾತ್ ಬಂಧೂನಾಂಚ ಮುದಂ ಆವಹತ್. ಹೀಗೆ ಏವಂ ಈ ರೀತಿಯಾಗಿ ಈಶ್ವರೇಶ್ವರ ಎಲ್ಲ ದೇವತೆಗಳಿಗೂ ಸಹ ಒಡೆಯನಾದ ಭಗವಾನ್ ಪರಮಾತ್ಮ ಪ್ರಸಾದಿತ ವರ್ಣನಿಂದ ಕೇಳಲ್ಪಟ್ಟಂತಹ ಕೃಷ್ಣನು ಸ್ವಪಿತರಂ ಆದಾಯ ಅಗಾತ್, ತನ್ನ ತಂದೆಯನ್ನು ಕರೆದುಕೊಂಡು ಹೋದ. ಅಷ್ಟೇ ಅಲ್ಲ, ಅಲ್ಲೆಲ್ಲರೂ ಕಾಯ್ತಾ ಇದ್ರಲ್ಲ ನಿರೀಕ್ಷೆಯಿಂದ ಬಂಧುವನಾಂಚ ಮುದಂ ಅವಹತ್, ತನ್ನ ಬಂಧುಗಳೆಲ್ಲರನ್ನೂ ಸಹ ಸಂತೋಷಪಡಿಸಿದ. ಹೀಗೆ ವರುಣನಿಂದ ಯಾಚನೆಯನ್ನ ಮಾಡಿದ ಮೇಲೆ ಈಶ್ವರನಿಗೆ ಎಲ್ಲ ದೇವತೆಗಳಿಗೂ ಈಶ್ವರನಾದಂತಹ ಕೃಷ್ಣನು ಅವನ ಮಾತಿನಿಂದ ಸಂತೋಷಗೊಂಡು ತಂದೆಯನ್ನು ಕರೆದುಕೊಂಡು ಹಿಂದಿರುಗಿದ. ಅಲ್ಲಿರುವಂತಹ ಬಂಧುಗಳಿಗೂ ಸಹ ಆನಂದವನ್ನ ಉಂಟು ಮಾಡಿದ. ಆದರೆ ನಂದನಿಗೆ ಮಾತ್ರ ಅಲ್ಲಿ ಹೋಗಿ ಕೃಷ್ಣನಿಗೆ ಸಿಕ್ಕಂತಹ ಗೌರವವನ್ನು ನೋಡಿ ಬಹಳ ಆಶ್ಚರ್ಯವಾಗೋದು. ನಂದ ಸ್ತುತೀಂದ್ರಿಯಂ ದೃಷ್ಟ್ವಾ ಲೋಕಪಾಲ ಮಹೋದಯಂ ಕೃಷ್ಣೇ ಚ ತನ್ನತಿಂ ತೇಷಾಂ ಜ್ಞಾತಿಭ್ಯೋ ವಿಸ್ಮಿತೋ ಬ್ರವೀತ್. ನಂದಃ ಅತೀಂದ್ರಿಯಂ ಲೋಕಪಾಲ ಮಹೋದಯಂ ದೃಷ್ಟ್ವಾ ಕೃಷ್ಣ ಚ ತೇಷಾಂ ಸನ್ನತಿಂ ದೃಷ್ಟ್ವಾ ಅಂತ ಇಟ್ಕೊಂಡು ಜ್ಞಾತಿಭ್ಯ ವಿಸ್ಮಿತಃ ಜ್ಞಾತಿಭ್ಯಃ ಅಬ್ರವೀತ್. ನಂದಸ್ತು, ಆದರೆ ನಂದನಾದರ ಅತೀಂದ್ರಿಯಂ, ಇಂದ್ರಿಯಗಳಿಗೂ ಸಹ ಅದು ಅತೀತವಾದಂತಹ ಲೋಕಪಾಲ ಮಹೋದಯಂ, ದಿಕ್ಪಾಲಕನಾದ ಆ ವರುಣನ ಮಹದೈಶ್ವರ್ಯವನ್ನ ದೃಷ್ಟ್ವಾ ಅಲ್ಲಿ ಹೋಗಿದ್ನಲ್ಲ, ಅಲ್ಲಿ ಇತ್ತಲ್ಲ, ಎಲ್ಲವನ್ನು ನೋಡಿದ. ಅವನ ಐಶ್ವರ್ಯ ಅವನಿಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ಬಿಡ್ತು. ಇಲ್ಲಿವರೆಗೂ ಅವನು ಅದನ್ನ ಆ ಥರದ್ದು ನೋಡಿರ್ಲಿಲ್ಲ. ಅಷ್ಟೇ ಅಲ್ಲ, ಕೃಷ್ಣೇಚ ತನ್ನ ಮಗನಾದ ಕೃಷ್ಣನಲ್ಲಿ ತೇಷಾಂ ಸನ್ನತಿಂಚ, ಅವರು ನಡೆದುಕೊಂಡಂತಹ ಆ ವಿನಯಪೂರ್ವಕವಾದ ವ್ಯವಹಾರವನ್ನ ನೋಡಿ ವಿಸ್ಮಿತಃ ಬಹಳ ಆಶ್ಚರ್ಯಗೊಂಡು ಜ್ಞಾತಿಭ್ಯ ಬ್ರವೀತ್, ತನ್ನ ಬಂಧುಗಳಿಗೆಲ್ಲ ಈ ವಿಷಯವನ್ನ ತಿಳಿಸಿದ. ಹೀಗಾಯ್ತು, ಅಲ್ಲಿ ಹೇಗೆ ನಡ್ಕೊಂಡು ಮರಣ ಹೇಗೆ ನಡ್ಕೊಂಡ ನಂತರ ಎಲ್ಲವನ್ನು ಬಹಳ ಆನಂದದಿಂದ ಆಶ್ಚರ್ಯದಿಂದ ಬಂಧುಗಳಿಗೆ ಹೇಳಿಕೊಂಡ. ಯಾಕೆಂದ್ರೆ ಇಂದ್ರಿಯಕ್ಕೆ ಸಿಗದೇ ಇರುವಂತಹ ಇಂದ್ರಿಯಾತೀತವಾದಂತಹ ಲೋಕಪಾಲನ ಐಶ್ವರ್ಯ ಸಂಪತ್ತು ಅಷ್ಟೇ ಅಲ್ಲ, ಅಂಥವರು ಕೃಷ್ಣನ ಹತ್ರ ನಡೆದುಕೊಂಡಂತಹ ವಿನಯಪೂರ್ವಕವಾದ ವ್ಯವಹಾರ ಎಲ್ಲವನ್ನು ನೋಡಿ ಅವನ ಮನಸ್ಸಿಗೆ ಒಂಥರ ಆನಂದವಾಗಿ ಹೋಗಿತ್ತು, ಆಶ್ಚರ್ಯವಾಗಿತ್ತು. ಅದೆಲ್ಲವನ್ನು ತನ್ನ ಮಕ್ಕಳಿಗೆ ಹೇಳಿದ. ಅದನ್ನ ಕೇಳಿದಂತಹ ಅವರು ತೇತು ಔತ್ಸುಕ್ಯ ದಿಯೋ ರಾಜನ್ ಮತ್ವಾ ಗೋಪಾಸ್ತಮೇಶ್ವರಂ ಅಭಿನಸ್ವಗತಿಂ ಸೂಕ್ಷ್ಮಾಂ ಪಾದಾಸ್ಯತು ಅಧೀಶ್ವರಃ. ರಾಜನ್ ಔತ್ಸುಕ್ಯ ದಿಯಃ ತೇತು ತೇ ಗೋಪಾಹಾತು ತಂ ಈಶ್ವರಂ ಮತ್ವಾ ನಃ ಸೂಕ್ಷ್ಮಾಂ ಸ್ವಗತಿಂ ಅಧೀಶ್ವರಃ ಉಪಾಧಾಸ್ಯತ್ ಅಪಿ ಅನ್ನೋದು ಇಲ್ಲಿ ಪ್ರಶ್ನೆ. ರಾಜನೇ ಔತ್ಸುಕ್ಯದಯಃ ತೇ ಗೋಪಾಃ, ಅತ್ಯಂತ ಆನಂದದಿಂದ ಇದನ್ನೆಲ್ಲ
ಮನಸ್ಸುಳ್ಳ, ಅವರು ಸಹ ಆಶ್ಚರ್ಯಗೊಂಡ ಮನಸ್ಸುಳ್ಳ ಆ ಗೋಪಾಲಕರು ಅವನು ನಿಜವಾಗಿಯೂ ಸಹ ಪರಮಾತ್ಮನೇ ಎನ್ನುವುದನ್ನ ತಿಳಿದುಕೊಂಡು ನಮಗೂ ಸಹ ಸೂಕ್ಷ್ಮಾಂ ಸ್ವಗತಿಂ, ಸೂಕ್ಷ್ಮವಾದಂತಹ ಅಂದರೆ ಬ್ರಹ್ಮ ಎನ್ನುವ ಹೆಸರಿನ ತನ್ನ ಸ್ಥಾನವನ್ನ ಅಂದ್ರೆ ಬ್ರಹ್ಮಲೋಕವಾದಂತಹ ವೈಕುಂಠವನ್ನು ತನ್ನ ಸ್ಥಾನವನ್ನ ಅಧೀಶ್ವರ ಆ ಪರಮಾತ್ಮ ಪಾದಾಸ್ಯತ್ ಅಪಿ ನಮಗೂ ಸಹ ಅವನು ಅನುಗ್ರಹಿಸಬಹುದೇ, ನಮಗೂ ಸಹ ಆ ರೀತಿಯ ಅನುಭವವನ್ನ ಅವನು ಉಂಟು ಮಾಡಬಹುದೇ ಅಂತ ಎಲ್ಲರೂ ಮನಸ್ಸಿನಲ್ಲಿ ಅವನ ನಂದನ ಮಾತನ್ನ ಕೇಳಿ ಎಲ್ಲರೂ ಮನಸ್ಸಿನಲ್ಲಿ ಈ ರೀತಿಯ ಭಾವವನ್ನ ಹೊಂದಿಬಿಟ್ರು. ಔತ್ಸುಕ್ಯದೀಯ ಅವನು ಹೇಳಿದಂತಹ ಐಶ್ವರ್ಯದ ಪರಾಕಾಷ್ಠೆಯನ್ನ ಕೇಳಿ ಇವ್ರಿಗೆ ಬಹಳ ಆಶ್ಚರ್ಯವಾಗೋಯ್ತು. ನಮ್ಮನ್ನು ಅಂದ್ರೆ ಇವನ ಪರಮಾತ್ಮನೇ ಆಗಿರ್ಬಹುದು ಅನ್ನುವ ನಿಶ್ಚಯಕ್ಕೆ ಬಂದ್ಬಿಟ್ಟಾಗ ಎಲ್ಲದಕ್ಕೂ ಒಡೆಯನಾದಂತಹ ಇವನು ನಮಗೆ ಆ ಸೂಕ್ಷ್ಮವಾದಂತಹ ತನ್ನ ಸ್ಥಾನವನ್ನ ನಮಗೂ ಸಹ ಅನುಗ್ರಹಿಸಬಹುದೇ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಇದು ಸ್ವಾನಾಂ ಸ ಭಗವಾನ್ ವಿಜ್ಞಾಯ ಅಖಿಲ ದೃಕ್ ಸ್ವಯಂ ಸಂಕಲ್ಪ ಸಿದ್ಧಯೇ ತೇಷಾಂ ಕೃಪಯಾ ಏತದ ಚಿಂತಯತ್. ಸಹ ಭಗವಾನ್ ಅಖಿಲ ದೃಕ್ ಸ್ವಯಂ ಇತಿ ಸ್ವಾನಾಂ ವಿಜ್ಞಾಯ ತೇಷಾಂ ಸಂಕಲ್ಪ ಸಿದ್ಧಯೇ ಕೃಪಯಾ ಏತತ್ ಅಚಿಂತಯತ್. ಸಹ ಭಗವಾನ್ ಆ ಪರಮಾತ್ಮ ಅಖಿಲ ದೃಕ್ ಎಲ್ಲವನ್ನೂ ಸಹ ತಿಳಿಯಲು ಸಮರ್ಥನಾದ ಸರ್ವಜ್ಞನಾದ ಅವನು ಸ್ವಯಂ ತಾನೆ ಇತಿ ಈ ರೀತಿಯಾದ ಸ್ವಾನಾಂ ತಮ್ಮವರ ಬಂಧುಗಳ ಅಭಿಪ್ರಾಯವನ್ನ ವಿಜ್ಞಾಯ ತಿಳಿದು ತೇಷಾಂ ಸಂಕಲ್ಪ ಸಿದ್ಧಯೇ ಅವರ ಸಂಕಲ್ಪಕ್ಕೋಸ್ಕರ ದಯಾಪೂರ್ಣವಾದ ಮನಸ್ಸಿನಿಂದ ಏತದ ಚಿಂತೆಯದು ಈ ರೀತಿಯಾಗಿ ಅವನು ಯೋಚನೆ ಮಾಡಿದ. ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಸರ್ವಜ್ಞ. ಹಾಗಾಗಿ ತಮ್ಮ ಬಂಧುಗಳು ಏನು ಯೋಚನೆ ಮಾಡಿದ್ರು, ಏನು ಅವರ ಮನಸ್ಸಿನಲ್ಲಿದೆ ಎನ್ನುವ ಅವರ ಆಶಯವೂ ಸಹ ಗೊತ್ತಾಯ್ತು ಪರಮಾತ್ಮ. ಹಾಗಾಗಿ ಅವರ ಸಂಕಲ್ಪ ಮತ್ತೆ ಅವರ ಬಗ್ಗೆ ಇರುವಂತಹ ದಯಾಪೂರ್ಣವಾದ ಭಾವದಿಂದ ಈ ರೀತಿಯಾಗಿ ಯೋಚನೆ ಮಾಡಿದ. ಜನೋ ವೈಲೋಕ ಏತಸ್ಮಿನ್ ಅವಿದ್ಯಾ ಕಾಮ ಕರ್ಮಭಿಃ ಉಚ್ಚಾವಚಾಸು ಗತಿಷು ನ ವೇದ ಸ್ವಾಂ ಗತಿಂ ಭ್ರಮನ್. ಅವಿದ್ಯಾ ಕಾಮ ಕರ್ಮಭಿಃ ಏತಸ್ಮಿನ್ ಲೋಕೆ ಜನಃ ಉಚ್ಚಾವಚಾಸು ಗತಿಷು ಭ್ರಮನ್ ಸ್ವಾಂ ಗತಿಂ ನ ವೇದ ವೈ. ಏನ್ ಯೋಚನೆ? ಅವಿದ್ಯಾ ಕಾಮ ಕರ್ಮಭಿಃ. ಅವಿದ್ಯ ಅಂದ್ರೆ ಈ ದೇಹವೇ ನಾನು ಎನ್ನುವಂತಹ ಬುದ್ಧಿ. ಆ ಬುದ್ಧಿ ಬಂದ ತಕ್ಷಣ ಏನಾಗುತ್ತೆ, ಅದಕ್ಕೆ ಬೇಕಾದಂತಹ ಏನೇನು ಮಾಡಬೇಕು ಅದರ ಬಗ್ಗೆ ಅದರ ಕಾಮವನ್ನ ಇಚ್ಛೆಯನ್ನ ಪೂರೈಸಿಕೊಳ್ಳೋಕೆ ಹೋಗ್ತಾರೆ. ಅದು ಕರ್ಮ. ಈ ದೇಹವನ್ನು ನಾನು ಎನ್ನುವಂತಹ ಭಾವ ಬಂತು, ಆ ದೇಹಕ್ಕೆ ಏನೇನು ಬಯಸುತ್ತೋ ಅದೆಲ್ಲವನ್ನು ಪೂರೈಸಬೇಕು ಅನ್ನುವಂಥ ಇಚ್ಛೆ, ಅದಕ್ಕೋಸ್ಕರ ಕರ್ಮ. ಹೀಗೆ ಮಾಡ್ತಾ ಮಾಡ್ತಾ ಬಂದಂತಹ ಹಾಗೆ ಲೋಕೆ ಈ ಲೋಕದಲ್ಲಿ ಜನರು ಉಚ್ಚಾವಚಾಸು ಗತಿಷು. ಯಾಕಂದ್ರೆ ಈ ರೀತಿಯಾಗಿ ವರ್ಣ ಕರ್ಮ ಮಾಡ್ತಾರೆ, ಕರ್ಮಕ್ಕೆ ಅನುಗುಣವಾದಂತಹ ಇದನ್ನ ಜನ್ಮವನ್ನು ಪಡಿಬೇಕು. ಹಾಗೆ ನೀಚವಾದಂತಹ ಜೀವಿಗಳ ರೂಪದಲ್ಲಿ ಬ್ರಹ್ಮನ್ನ ತಿರುಗುತ್ತಾ ಸ್ವಾಂಗತಿ ತನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನೇ ವೇದ ತಿಳಿದುಕೊಳ್ಳಕ್ಕೆ ಸಾಧ್ಯವಾಗದೆ ಹೋಗಿದೆ ಈ ಜನರಿಗೆ. ಜನ ಅನ್ನೋದು ಏಕವಚನ, ಹಾಗಾಗಿ ಅಂದ್ರೆ ಜನ ಸಮೂಹ ಅಂತಾನೆ ಅರ್ಥ. ಎಲ್ಲ ಅವಿದ್ಯೆಯಿಂದ ಅಂದ್ರೆ ದೇಹವೇ ಆತ್ಮ ಎನ್ನುವಂತಹ ಬುದ್ಧಿ, ಆ ದೇಹ ಏನೇನು ಬಯಸುತ್ತೋ ಅದಕ್ಕೋಸ್ಕರ ಅದನ್ನ ಪೂರೈಸಬೇಕು ಎನ್ನುವಂತಹ ಬಯಕೆಯಿಂದ ಕರ್ಮ. ಆ ಕರ್ಮ ಮಾಡೋದ ಮೇಲೆ ಆ ಕರ್ಮಕ್ಕೆ ಅನುಸಾರವಾಗಿ ದೇವತೆಗಳು, ಪ್ರಾಣಿಗಳು, ಮನುಷ್ಯರು ಈ ರೀತಿಯಾದಂತಹ ಜನ್ಮಗಳನ್ನು ಪಡೆದು ಅದರಲ್ಲಿಯೇ ಸುಧಾರಿಸ್ತಾ ನಿಜವಾದ ತಮ್ಮ ಸ್ವರೂಪ ಏನು ಅನ್ನೋದನ್ನೇ ತಿಳಿದುಕೊಳ್ಳದೆ ಹೋಗ್ಬಿಟ್ಟಿದ್ದಾರೆ ಇವರು. ಇತಿ ಸಂಚಿತ್ಯ ಭಗವಾನ್ ಮಹಾಕಾರುಣಿಕೋ ಹರಿಃ ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಾಂ ತಮಸಃ ಪರಂ. ಇತಿ ಸಂಚಿತ್ಯ ಮಹಾಕಾರುಣಿಕಃ ಭಗವಾನ್ ಹರಿಃ ಗೋಪಾನಾಂ
ತಮಸಃ ಪರಂ ಸ್ವಂ ಲೋಕಂ ದರ್ಶಯಾಮಃ ಇತಿ ಸಂಚಿತ್ಯ. ಹೀಗೆ ಆಲೋಚನೆ ಮಾಡಿ ಮಹಾಕಾರುಣಿಕಃ ಅತ್ಯಂತ ಕರುಣಾ ಭಾವದಿಂದ ಕೂಡಿದ ಭಗವಾನ್ ಹರಿಗೆ ಪರಮ ಕೃಷ್ಣನು ಗೋಪಾನಾಮ ಗೋಪಾಲಕರಿಗೆಲ್ಲ ತಮಸಃ ಪರಂ ಪ್ರಕೃತಿಗಿಂತ ಬೇರೆಯಾದಂತಹ, ಪ್ರಕೃತಿಯನ್ನು ದಾಟಿದಂತಹ, ಮಾಯನ್ನು ದಾಟಿದಂತಹ ಸ್ವಂ ಲೋಕಂ ತನ್ನ ಲೋಕವನ್ನು, ಬ್ರಹ್ಮ ಸ್ವರೂಪದ ಒಂದು ಲೋಕವನ್ನು ಅಂದ್ರೆ ವೈಕುಂಠ ಎನ್ನುವ ಲೋಕವನ್ನು ಆತ ದರ್ಶಯಾಮಾಸ ತೋರಿಸಿದ. ಒದಾಡ್ತಿದ್ದಾರೆ ಪಾಪ ವಿದ್ಯೆಯಿಂದ ಅಂತ ಯೋಚನೆ ಮಾಡಿದಂತಹ ದಯಾಪೂರ್ಣನಾದ ಪರಮಾತ್ಮ ಪ್ರಕೃತಿಗೆ ಅಂದ್ರೆ ಅವಿದ್ಯೆಯನ್ನ ದಾಟಿದಂತಹ ತನ್ನ ಸ್ವರೂಪವನ್ನ ಮತ್ತು ವೈಕುಂಠ ಲೋಕವನ್ನು ಸಹ ಆ ಗೋಪಾಲಕರಿಗೆ ತೋರಿದ. ಎಂಥದ್ದು? ಸತ್ಯಂ ಜ್ಞಾನಮನಂತಂ ಯದ್ ಬ್ರಹ್ಮ ಜ್ಯೋತಿ ಸನಾತನ, ಸತ್ಯಂ ಜ್ಞಾನಮನಂತಂ ಯದ್ ಬ್ರಹ್ಮ ಜ್ಯೋತಿ ಸನಾತನಂ ಯದ್ಧಿ ಪಶ್ಯಂತಿ ಮುನಯೋ ಗುಣಾಪಾಯೇ ಸಮಾಹಿತಾಃ. ಎಂತಹ ಸಾಕ್ಷಾತ್ಕಾರವಾಯಿತು ಅವರ ಬಗ್ಗೆ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಜ್ಯೋತಿ ಸನಾತನಂ ಯತ್ ಬ್ರಹ್ಮ ದರ್ಶಯಾಮಾಸ ಅಂತ ಮೇಲನ್ವಯ ಯದ್ಧಿ ಗುಣಾಪಾಯೇ ಸಮಾಹಿತಾಃ ಮುನಯಃ ಪಶ್ಯಂತಿ. ಸತ್ಯಂ ಸತ್ ಸ್ವರೂಪನಂದ ದೇಹದ ಸ್ವರೂಪವನ್ನ ಬಿಟ್ಟು ಉಳಿದ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಸಿತ್ತು. ಸತ್ಯ ಅಂದ್ರೆ ಯಾವಾಗಲೂ ಇರುವಂತಹ ಸದ್ವಸ್ತು, ಜ್ಞಾನಂ ಅಂದ್ರೆ ಚೈತನ್ಯ ರೂಪವಾದದ್ದು, ಅನಂತಂ ಅಂದ್ರೆ ಅಸೀಮವಾದದ್ದು, ಎಲ್ಲ ಇಲ್ಲದೆ ಇರುವಂತು, ಜ್ಯೋತಿಷಿ ಪ್ರಕಾಶ ರೂಪವಾದದ್ದು, ಸನಾತನಂ ಯಾವಾಗಲೂ ಇರುವಂತಹ ಯಾವ ಬ್ರಹ್ಮ ಸ್ವರೂಪ ಇದೆಯೋ ಅದನ್ನ ತೋರಿಸಿದ. ಅದು ಯಾವುದು ಅಂದ್ರೆ ಯಥೆ ಯಾವ ಆ ಸ್ವರೂಪವನ್ನ ಗುಣಾಪಾಯೇ ಗುಣಾತೀತರಾದಂತಹ ಸಂದರ್ಭದಲ್ಲಿ ಸಮಾಹಿತಾಹ ಸಮಾಧಿಯಲ್ಲಿ ನಿಷ್ಠರಾದಂತಹ ಮುನಯ ಪಶ್ಯಂತೆ ಮುನಿಗಳು ನೋಡ್ತಾರೋ. ಮೂರು ಗುಣಗಳಿಂದ ಅತೀತವಾದ ಯಾವಾಗ ಅದು ಯೋಗಿಗಳು ಸಮಾಧಿಯಲ್ಲಿ ಅವಸ್ಥೆಯನ್ನು ಹೊಂದ್ತಾರೆ, ಗುಣದಿಂದ ಮುಕ್ತರಾಗುವಂತವಷ್ಟೇ. ಅಂತಹ ಯೋಗಿಗಳು ಯಾವದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೋ ತಮ್ಮ ಯೋಗ ಬಲದಿಂದ ಅಂತಹ ಸತ್ಸ್ವರೂಪವಾದ ಚೈತನ್ಯ ಸ್ವರೂಪವಾದ ಎಲ್ಲ ಇಲ್ಲದ ಪ್ರಕಾಶ ಸ್ವರೂಪವಾದ ಯಾವಾಗಲೂ ಇರುವಂತಹ ಸ್ವರೂಪವನ್ನ ಆ ಗೋಪಾಲಕರಿಗೆ ತೋರಿಸಿದ. ಅಂದರೆ ಏನು ಮಾಡಿದ, ಹೇಗೆ ತೋರಿಸಿದ ಅಂದರೆ ಅಲ್ಲಿ ಆ ಯಮುನಾ ನದಿಯಲ್ಲಿಯೇ ಒಂದು ಕಡೆ ಅಲ್ಲಿ ಮುಳುಗಿಸಿ ಬ್ರಹ್ಮಮಡು ಎನ್ನುವಂಥದ್ದು ಒಂದು ಭಾಗ ಇದೆ. ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ ಅಂತ ಹೇಳ್ತಾನೆ. ಅಲ್ಲಿ ಎಲ್ಲರನ್ನು ಕರೆದುಕೊಂಡು ಹೋಗಿ ಮುಳುಗಿಸಿ ಅದನ್ನ ತೋರಿಸಿದ. ಯಾಕೆ ಅಂದ್ರೆ ಇವರಿಗೆಲ್ಲ ಆ ಬ್ರಹ್ಮನ ಸಾಕ್ಷಾತ್ಕಾರ ಅನ್ನೋದು ಸಾಧ್ಯವಿಲ್ಲ. ಆದರೆ ಅದು ಹೇಳದ್ಮೇಲೆ ಹೇಳಿ ತೇಜು ಬ್ರಹ್ಮಹದಂ ನೇತಾಹ ಮಗ್ನ ಕೃಷ್ಣೇನ ಚೋದ್ಭುತಾಹ ದದುಶ್ರದ್ಧಂ ಮನೋಲೋಕಂ ಯತ್ಪ್ರಾಪುರೋಧ್ಯಗಾತ್ ಪುರಾಂ ಕೃಷ್ಣೇನ ಬ್ರಹ್ಮಹದಂ ನೇತಾಹ ತೇ ಕೃಷ್ಣೇನ ಬ್ರಹ್ಮಹದಂ ನೇತಾಹ ಮಗ್ನಾಃ ಚ ಉದ್ಧೃತಾಃ ತೇ ಬ್ರಹ್ಮಣಃ ಲೋಕಂ ದದೃಶುಃ ಯತ್ರ ಪುರಾ ಅಕ್ರೂರಃ ಅದ್ಭಾತ್. ಕೃಷ್ಣನಿಂದ ನೇತಾಃ ಕರೆದೊಯ್ದು ಮಗ್ನಾಃ ಮುಳುಗಿಸಿ ಚ ಮತ್ತು ಉದ್ಧೃತಾಃ ಎತ್ತಲ್ಪಟ್ಟಂತಹ ತೇ ಆ ಗೋಪಾಲ ಬ್ರಹ್ಮಹದಂ ನೇತಾಃ ಬ್ರಹ್ಮಹೃದವನ್ನ ಕುರಿತು ಕರೆದುಕೊಂಡು ಹೋಗಿ ಅಲ್ಲಿ ಮುಳುಗಿಸಿ ಅಲ್ಲೇ ಎಬ್ಬಿಸಿದಂತಹ ತೇ ಆ ಗೋಪಾಲಕರೆಲ್ಲರೂ ಅಲ್ಲಿ ಬ್ರಹ್ಮಣಃ ಲೋಕಂ ದದೃಶು ಬ್ರಹ್ಮನ ಲೋಕವನ್ನ ಅಲ್ಲಿ ನೋಡಿದರು. ಎಲ್ಲಿ? ಯತ್ರ ಯಾವ ಸ್ಥಳದಲ್ಲಿ ಪುರಾ ಹಿಂದೆ ಅಕ್ರೂರ ಅದ್ಭಾತ್ ಅಕ್ರೂರನು ಬ್ರಹ್ಮನ ದರ್ಶನವನ್ನು ಮಾಡಿದನು. ಇದು ಏನಂದ್ರೆ ಅಕ್ರೂರ ಮುಂದೆ ಬರ್ತಾನೆ, ಉತ್ತರಾರ್ಧದಲ್ಲಿ ಬರ್ತಾನೆ. ಇಲ್ಲಿ ಶುಕ್ರರು ಹೇಳ್ತಾ ಇರುವಂತ ಕಥೆ. ಇವರು ಶುಕ್ರಿಗೆ ಹೇಳುವಾಗ ಆ ಕಥೆ ಮುಗಿದು ಹೋಗಿದೆ. ಹಾಗಾಗಿ ಅವರು ಹಿಂದೆ ನಡೆದದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಮುಂದೆ ನಡೆಯುವುದು ಅಂತ ನಾವು ಇಟ್ಕೊಳ್ಬೇಕು. ಶುಕ್ರ ಬಾಯಲ್ಲಿ ಹೇಳಿದ್ರಿಂದ ಅವರಿಗೆ ಹಿಂದೆ ಅದರ ಮುಗಿದಂತಹ ಕಥೆ ಆದ್ರಿಂದ ಹಿಂದೆ ಅಕ್ರೂರ ಎಲ್ಲಿ ಬ್ರಹ್ಮನ ದರ್ಶನ ಮಾಡಿದನು ಅಂತ ಆ ರೀತಿಯಾಗಿ ಹೇಳಿದ್ದಾರೆ. ಅಲ್ಲಿ ಅಕ್ರೂರ ಇದಕ್ಕೆ ಕರ್ಕೊಂಡು ಹೋಗುವಾಗ ಮದುವೆ ಕರ್ಕೊಂಡು ಹೋಗುವಾಗ ಅದರಲ್ಲಿ ಇಳಿತಾನೆ. ಅಲ್ಲಿ ಇದಕ್ಕೆ ನಿತ್ಯ ಕರ್ಮಕ್ಕೋಸ್ಕರ ಇಳಿದು ಮುಳುಗಿದಾಗ ಅಲ್ಲಿ ಅವನಿಗೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಪರಮಾತ್ಮನ ದರ್ಶನವಾಗಿ ಬಿಡುತ್ತೆ. ಅಂತ
ಅಂತಹ ಅದಕ್ಕೆ ಬ್ರಹ್ಮಹೃದ ಅಂತ ಹೆಸರು ಅಂತ ಒಂದಾತಾರೆ. ಇನ್ನೊಂದು ಬ್ರಹ್ಮ ಎನ್ನುವುದು ಮಡುವಿನ ಹಾಗೆ ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ತಿಳಿಯೋದಕ್ಕೆ ಅಸಾಧ್ಯವಾದದ್ದು, ಅತ್ಯಂತ ಆಳ ಮತ್ತು ರಹಸ್ಯವಾದದ್ದರಿಂದ ಅದು ಬ್ರಹ್ಮಹೃದ ಅಂತಾನು ಅದಕ್ಕೆ ಹೆಸರು. ಅದು ಅಷ್ಟು ಸುಲಭವಾಗಿ ಗೊತ್ತಾಗೋದಲ್ಲ. ಆ ರೀತಿಯ ಅರ್ಥವನ್ನು ಇಟ್ಟುಕೊಂಡ್ರು ಬ್ರಹ್ಮಹೃದ ಅಂತ ಅರ್ಥ ಮಾಡುದು. ಕ್ರೂರ ಎಲ್ಲಿ ಮೊಳಗಿ ಈ ರೀತಿಯಾದ ದರ್ಶನವನ್ನು ಪಡೆದನೋ ಆ ಸ್ಥಳಕ್ಕೆ ಬ್ರಹ್ಮಹೃದ ಅಂತ ಹೆಸರು, ಅಲ್ಲಿ ಮುಳುಗಿಸಿದ ಎನ್ನುವನ್ನು ತಗೋಬಹುದು. ಕೃಷ್ಣ ಬ್ರಹ್ಮಹೃದಕ್ಕೆ ಆ ಬ್ರಹ್ಮಹೃದ ಎನ್ನುವಂತ ಹೃದ ಅಂದ್ರೆ ಮಡು, ಆ ಮಡುವೆ ಕರೆದೊಯ್ದು ಅವರನ್ನು ಮುಳುಗಿಸಿ ಅಲ್ಲಿಂದ ಎದ್ದ. ಅಲ್ಲಿ ಆಗೊಳ್ಳರೆಲ್ಲರೂ ಗೋಪಾಲಕರೆಲ್ಲರೂ ಸಹ ಬ್ರಹ್ಮಲೋಕವನ್ನ ದರ್ಶನ ಮಾಡಿದರು. ಅದು ಯಾವುದು ಅಂದ್ರೆ ಮುಂದೆ ಅಂತ ಇಟ್ಕೊಳ್ಳೋಣ. ಇಲ್ಲ ಶುಕ್ರ ಹೇಳುವಾಗ ಹಿಂದೆ ಅಲ್ಲ, ನಮಗೂ ಹಿಂದೆ ಅವರಿಗೆ ಹೇಳ್ತಾ ಇರುವಾಗ ಮುಂದೆ ಇವರು ಅಕ್ರೂರ ಬಂದು ಯಾವ ಸ್ಥಳದಲ್ಲಿ ಪರಮಾತ್ಮನ ದರ್ಶನವನ್ನು ಪಡೆದನೋ ಶುಕ್ರ ಬಾಯಲ್ಲಿ ನಡೆದು ಹೋಗುವಂತ ವಿಷಯ ಅಂತ ಆ ರೀತಿಯಾಗಿ ಬಂದಿದೆ. ಆಗ ಅದನ್ನ ನೋಡಿ ನಂದಾದಯಸ್ತುತಂ ದೃಷ್ಟ್ವಾ ಪರಮಾನಂದ ನಿವೃತಾಃ ಕೃಷ್ಣಂಚ ತತ್ಪ್ರಚ್ಛಂದೋ ವಿಹಿತೋಯಮಾನಂ ಸುವಿಸ್ಮಿತಾಃ. ಅಲ್ಲಿ ಮುಳುಗಿಸಿ ಎತ್ತದ, ಮುಳುಗಿಸಿದಾಗ ಅವರು ಬ್ರಹ್ಮಲೋಕವನ್ನು ನೋಡಿದ್ರು. ಆ ಬ್ರಹ್ಮಲೋಕದಲ್ಲಿ ಕಂಡಂತಹ ದೃಶ್ಯ ಏನು ಅಂದ್ರೆ ತತ್ರ ಛಂದೋಭಿಃ ಸ್ತೂಯಮಾನಂ ಕೃಷ್ಣಂ ಚ ದೃಷ್ಟ್ವಾ ಪರಮಾನಂದ ನಿವೃತಾಃ ಸುವಿಸ್ಮಿತಾಃ ನಂದಾದಯಃ ಸುವಿಸ್ಮಿತಾಃ. ತತ್ರ ಆ ಲೋಕದಲ್ಲಿ ಛಂದೋಭಿಃ ಎಲ್ಲ ವೇದಗಳು ಸಹ ಶರೀರ ರೂಪವನ್ನು ಧರಿಸಿ ಸ್ತೂಯಮಾನಂ ಸ್ತುತಿಸಲ್ಪಡ್ತಾ ಇರುವಂತಹ ಕೃಷ್ಣಂ ತಂ ದೃಷ್ಟ್ವಾ ಕೃಷ್ಣನನ್ನ ಅಲ್ಲಿ ನೋಡಿ, ಅಲ್ಲೊಬ್ಬ ಕೃಷ್ಣನನ್ನು ನೋಡಿದ್ರು. ಇದೇ ಕೃಷ್ಣ ಅಲ್ಲಿ ಎಲ್ಲ ವೇದ ಶರೀರ ಧರಿಸಿ ಬಂದಂತಹ ವೇದಗಳಿಂದ ಸಲ್ಪಡ್ತಾ ಇದ್ದಾನೆ. ಅದನ್ನ ನೋಡಿದಾಗ ಪರಮಾನಂದ ನಿವೃತ, ಬಹಳ ಆನಂದದ ಬಹಳ ಮನಸ್ಸನ್ನ ಶಾಂತವಾದ ಭಾವವನ್ನು ಹೊಂದಿದವರಾಗಿ ನಂದಾದಯ ನಂದರೆ ಮೊದಲಾದಂತಹ ಗೋಪಾಲಕರೆಲ್ಲರೂ ಸುವಿಸ್ಮಿತ ಬಹಳ ಆಶ್ಚರ್ಯವನ್ನು ಹೊಂದಿಬಿಟ್ರು. ಆ ಬ್ರಹ್ಮಲೋಕದಲ್ಲಿ ಅಂದ್ರೆ ವೈಕುಂಠದಲ್ಲಿ ವೇದಗಳಿಂದ ಸ್ತುತಿಸಲ್ಪಡ್ತಾ ಇರುವಂತಹ ಕೃಷ್ಣನನ್ನು ನೋಡಿದಾಗ ನಂದ ಮೊದಲಾದಂತಹ ಎಲ್ಲ ಗೋಪಾಲಕರು ಸಹ ಬಹಳ ಆನಂದವಾಯಿತು. ಪರಮಾನಂದ ಅಂತ ಹೇಳ್ತೀವಲ್ಲ ಅದು ಆಯ್ತು. ಅಷ್ಟೇ ಅಲ್ಲ, ಆ ಆಶ್ಚರ್ಯವನ್ನು ಸಹ ಅನುಭವಿಸಿದ್ರು. ಅಂತಹ ಲೋಕ ತಮ್ಮ ಕೃಷ್ಣನನ್ನೇ ಎಲ್ಲರೂ ಆರಾಧಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇನ್ನು ಮೂಕ ವಿಸ್ಮಿತರಾದರು ಅಂತ ಹೇಳುವ ಶಬ್ದ ಉಂಟು. ಆಶ್ಚರ್ಯದ ಮಾತೇ ಹೊರಲಿಲ್ಲ, ಭಾವವನ್ನು ಹೊಂದಿದರು. ನಂದಾದಯಸ್ತು ತಂ ದೃಷ್ಟ್ವಾ ಪರಮಾನಂದ ನಿವೃತಾಃ ನಂಚ ತತ್ರ ಛಂದೋಭಿಃ ಭಾಗವತೆ ಮಹಾಪುರಾಣ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.